This mouth-watering recipe with a black chickpeas or chana or kadle as it is known in Karnataka in combination with a ivy gourd or tendli or tondekai is sure to bowl you over this Deepavali. Originally from Mangalore, this sukka dish features the characteristic roasted coconut and a unique blend of spices. This Deepavali, make the Manoli Kadle Sukka Masala with neer dose or puris and feel the joy. Hi, hello, namaskara. Welcome to Cuisines of Karnataka Season 4, an initiative by Prajavani and Deccan Herald, presented by Freedom Healthy Cooking Oil, LPG partner Indian, kitchen partner TTK Prestige, special partner Bima Jewelers, snacks partner Lay's, associate sponsors SBI Card, Vancop Chicken, and Eco Crystal Water Treatment. Welcome to Cuisines of Karnataka. And today's program, I am going to make a wonderful recipe from the coastal belt, that is Mangalorean cuisine, and the special dish is Manoli Kadle Sukka Masala. ಸೊ ವೀಕ್ಷಕರೇ, ಇವತ್ತು ದೀಪಾವಳಿ ಹಬ್ಬದ ವಿಶೇಷ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ಇವತ್ತಿನ ಈ ವಿಶೇಷ ಅಡುಗೆ ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಇವತ್ತು ಒಬ್ಬ ಸ್ಪೆಷಲ್ ಅತಿಥಿ ಬಂದಿದ್ದಾರೆ. ಆ ಅತಿಥಿಯ ಹೆಸರು ರೂಪಿಕಾ ಅವರು ಅಂತ. ರೂಪಿಕಾ ಅವರು ಒಬ್ಬ ಒಳ್ಳೆ ಕ್ಲಾಸಿಕಲ್ ಡಾನ್ಸರ್ ಮತ್ತು ಒಬ್ಬ ಒಳ್ಳೆ ನಟಿ. ಸೊ ಅವರನ್ನು ನಮ್ಮ ಈ ಅಡುಗೆ ಮನೆಗೆ ವೆಲ್ಕಮ್ ಮಾಡೋಣ. ಸೊ ಪ್ಲೀಸ್ ವೆಲ್ಕಮ್ ರೂಪಿಕಾ. ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಸೊ ಹಬ್ಬದ ವಾತಾವರಣ, ದೀಪಾವಳಿ ಹಬ್ಬದಲ್ಲಿ ಐ ಥಿಂಕ್ ನಿಮ್ಮ ಮನೆಯಲ್ಲಂತೂ ಜೋರಾಗಿ ನಡೀತಾ ಇರಬೇಕು ಅಲ್ವಾ? ಓಕೆ. ಸೊ ಇವತ್ತು ನೀವು ನಮ್ಮ ಕಿಚನ್ಗೆ ಬಂದಿದ್ದೀರಿ ಅಲ್ವಾ? ಥ್ಯಾಂಕ್ ಯು. ಕಾಯ್ತಾ ಇದ್ದೀನಿ ನಾನು, ಯಾಕಂದ್ರೆ ಹಬ್ಬದಲ್ಲಿ ಒಂದು ವಿಶೇಷವಾಗಿರುವಂತ ಅಡುಗೆ ರುಚಿ ಊಟ ಮಾಡಬೇಕು ಅಂತ. ಸೊ ನೀವಿದ್ದೀರಾ ಅಂತಂದ್ರೆ ಫಾರ್ ಶ್ಯೂರ್ ಹೆಸರು ವಿಭಿನ್ನವಾಗಿರುತ್ತೆ ಮತ್ತೆ ರುಚಿನೂ ವಿಭಿನ್ನವಾಗಿರುತ್ತೆ. ಸೊ ಐ ಆಮ್ ಈಗಲಿ ವೇಟಿಂಗ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ರೂಪಿಕಾ ಅವರೇ, ಇವತ್ತು ನಾವು ಮಂಗಳೂರು ಶೈಲಿಯ ಮನೋಲಿ ಕಡ್ಲೆ ಸುಕ್ಕ ಮಸಾಲ ಮಾಡ್ತಾ ಇದ್ದೀನಿ. ಮನೋಲಿ ಕಡ್ಲೆ ಸುಕ್ಕ ಮಸಾಲ. ಮನೋಲಿ ಅಂತಂದ್ರೆ ತೊಂಡೆಕಾಯಿ. ಓಕೆ, ತುಳು ಭಾಷೆಯಲ್ಲಿ ಮನೋಲಿ ಅಂತ ಹೇಳ್ತಾರೆ. ಸೊ ಕಡ್ಲೆ ಅಂತಂದ್ರೆ ನಾರ್ಮಲ್ ಬ್ಲ್ಯಾಕ್ ಚನ್ನ ಏನಿದೆ ಅದನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇವತ್ತು ಅದು ಸ್ಪೆಷಲ್ ಆಗಿರುತ್ತೆ, ನಿಮಗೋಸ್ಕರ ನಾನು ಚೂಸ್ ಮಾಡ್ಕೊಂಡಿರೋವಂಥದ್ದು. ಯೂಶಲಿ ಯಾಕಂದ್ರೆ ಈ ಏನೋ ಪ್ರಸಾದಕ್ಕೆ ಕೊಟ್ಟಾಗ, ನೈವೇದ್ಯಕ್ಕೆ ಇಟ್ಟಾಗ ಯೂಶಲಿ ಕಡ್ಲೆನ ಹಂಗೆ ಒಗ್ಗರಣೆ ಹಾಕಿ ನಾವು ತಿಂದ ಅಭ್ಯಾಸ ಇದೆ. ಹುಸ್ಲಿ. ಸೊ ಇದೊಂಥರ ಐ ಥಿಂಕ್ ಇದೊಂದು ಆಡ್ ಆನ್ ಟೇಸ್ಟ್ ಆಗಿ ಎಕ್ಸಾಕ್ಟ್ಲಿ. ಇದು ನಾರ್ಮಲಿ ಏನು ಅಂತಂದ್ರೆ ರೂಪಿಕಾ ಅವರೇ, ಮದುವೆ ಸಮಾರಂಭಗಳಲ್ಲಿ, ಬರ್ತ್ಡೇ ಇರ್ಬೋದು, ಯಾವುದೇ ಒಂದು ಸಂಭ್ರಮ ಇರಲಿ, ಮಂಗಳೂರಿನಲ್ಲಿ ವೆಜಿಟೇರಿಯನ್ಸು ಈ ತೊಂಡೆಕಾಯಿ ಮತ್ತು ಮಸ್ಟ್ ಅಂಡ್ ಶುಡ್ ಇದು. ಸೊ ಇದು ಬಹಳನೇ ಚೆನ್ನಾಗಿರುತ್ತೆ. ಸೊ ನನ್ನ ಪ್ರಕಾರ ಐ ಹ್ಯಾವ್ ಎಂಜಾಯ್ಡ್ ದಿಸ್ ರೆಸಿಪಿ ಆಲ್ ದ ವೇ ಸೋ ಮೆನಿ ಸಿನ್ಸ್ ಫ್ರಮ್ ಸೋ ಮೆನಿ ಇಯರ್ಸ್. ಸೊ ಇವತ್ತು ನೀವು ಬಂದಿದ್ದೀರಾ, ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವೀಕ್ಷಕರೇ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಬೇಗನೆ ನೋಟ್ ಮಾಡ್ಕೊಳ್ಳಿ. ಟು ಮೇಕ್ ಕಡ್ಲೆ ಮನೋಲಿ ಸುಕ್ಕ ಮಸಾಲ, ಕಡ್ಲೆ ಆರ್ ಬ್ಲ್ಯಾಕ್ ಚನಾ 250 grams, ತೊಂಡೆಕಾಯಿ ಆರ್ ಟೆಂಡ್ಲಿ 250 grams, fresh grated coconut a little, turmeric half a teaspoon, cumin seeds a little, coriander seeds 3 teaspoon, badigi dry red chilies 4 to 5, garlic cloves 10 to 15, onion 2, mustard seeds a little, curry leaves a little, chopped coriander leaves a little, freedom oil 3 teaspoon, salt to taste. ಇವತ್ತು ನಾನಿಲ್ಲಿ ಮನೋಲಿ ಅಂತಂದರೆ ತೊಂಡೆಕಾಯಿ ಅಂತ ಹೇಳಿದೆ, ಇದನ್ನು ನಾವು ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಜಸ್ಟ್ ಲಿಟಲ್ ಸಾಲ್ಟ್ ಹಾಕೊಳ್ಳೋದು. ಆಮೇಲೆ ತೊಂಡೆಕಾಯನ್ನು 1/4 ಭಾಗ ಉದ್ದುದಿಗೆ ಕಟ್ ಮಾಡ್ಕೊಂಡಿರೋದು. ಇದನ್ನು ಸ್ವಲ್ಪ ನೀರಿನಲ್ಲಿ ಉಪ್ಪು ಹಾಕ್ಬಿಟ್ಟು ಒಂದು ಹಾಫ್ ಬಾಯ್ಲ್ಡ್ ಅಂತಂದರೆ ಒಂದು 5 minutes to 6 minutes ಅಷ್ಟೇ ಇದನ್ನು ಬಾಯ್ಲ್ ಮಾಡಿಕೊಂಡು ಸಪ್ರೇಟಾಗಿ ನೀರನ್ನು ತೆಗೆದುಬಿಟ್ಟು ಸಪ್ರೇಟಾಗಿ ಇಟ್ಕೊಂಡ್ಬಿಡೋದು. ಹಾಗೆಯೇ ಇವತ್ತು ಏನು ಇಲ್ಲಿ ಬ್ಲ್ಯಾಕ್ ಚನ್ನ ಅಥವಾ ಕಡಲೆನ ಏನು ಯೂಸ್ ಮಾಡ್ತಾ ಇದ್ದೀನಿ, ಇದನ್ನು 6 overnight ಸೋಕ್ ಮಾಡಿರೋದು. ಮತ್ತು ಕುಕ್ಕರ್ನಲ್ಲಿ ಒಂದು 2 ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಂಡಿದ್ದೀವಿ. ಸೊ ಇದನ್ನ ಬೇಯಿಸಬೇಕಾದ್ರೂ ಉಪ್ಪು ಹಾಕೊಂಡೇ ಬೇಯಿಸ್ಕೊಂಡಿರ್ತೀವಿ. ಯೂಶಲಿ ಇದನ್ನ ಉಪ್ಪು ಮತ್ತೆ ಎಣ್ಣೆ ಕೂಡ ಹಾಕಿ ಬೇಯಿಸ್ತಾರೆ. ಓಕೆ, ಇಲ್ಲಿ ನಾನು ಬರೀ ಉಪ್ಪು ಮತ್ತು ನೀರಿನಲ್ಲಿ ಬೇಯಿಸಿರುವಂಥದ್ದು. ಇದು ಒಂದು 2 ವಿಸಿಲ್ ಅಷ್ಟು ಮಾಡ್ಕೊಂಡಿದ್ದೀವಿ. ಸೊ ಇಟ್ ಈಸ್ ಲೈಕ್ ನೀವು ನೋಡ್ಬೋದು ಮ್ಯಾಶ್ ಆಗುತ್ತೆ ಇದು. ಸೊ ಈ ರೀತಿಯಾಗಿ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ
ನಮ್ದು ಅರ್ಧ ಕೆಲಸ ಮುಗ್ದಂಗೆ ಅಲ್ವಾ? ಹಬ್ಬದ ಟೈಮಲ್ಲಿ ಇದೊಂದೇ ದೊಡ್ಡ ರೇಜ್ ಕೆಲಸ ಅಂದ್ರೆ ಅಡಿಗೆ ಮಾಡೋದೇ. ಯಾಕಂದ್ರೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅಡಿಗೆ ಮಾಡೋದೇ ನಮ್ಗೊಂದು ದೊಡ್ಡ ಹೆಡ್ಡೇಕ್ ಆಗಿರುತ್ತೆ. ಬಟ್ ಈ ತರ ಸಿಂಪಲ್ ಆಗಿ ನಾವು ಮಾಡ್ಕೊಂಡಾಗ ಮನೇಲಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡ್ಬೋದು. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಇಸ್ ಹಾಗೇನೆ ತಿನ್ಬೋದು. ಅನ್ನ ಜೊತೆ, ಸಾರ್ ಜೊತೆ, ಸಾಂಬಾರ್ ಜೊತೆ ಎಲ್ಲ ಇದನ್ನ ಸೈಡಿಗೆ ನೆಂಚ್ಕೊಂಡು ತಿನ್ಬೋದು, ಪಲ್ಯ ತರ. ಬಟ್ ಮ್ಯಾಂಗ್ಳೂರಿಯನ್ಸ್ ದೇ ಈಟ್ ಇಟ್ ವಿತ್ ನೀರ್ ದೋಸಾ. ನೀರ್ ದೋಸಾ ಎನಿ ಸುಕ್ಕ ಫಾರ್ ದಟ್ ಮ್ಯಾಟರ್, ನೀರ್ ದೋಸಾ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಸೊ ಇವತ್ತು ನೀರ್ ದೋಸಾ ಇಲ್ಲ, ಬಟ್ ಇದೆ ಅನ್ಕೊಂಡು ತಿನ್ಬಿಡಿ. ಓಕೆ, ಸೊ ಫಸ್ಟಿಗೆ ಇವತ್ತು ನಾವು TTK ಪ್ರಾಡಕ್ಟ್ನವರ ಪ್ರೆಸ್ಟೀಜ್ ಈ ಕಡಾಯಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಒನ್ ಆಫ್ ದ ಬೆಸ್ಟ್ ಕಡಾಯಿ ಇದು, ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ಮಾಡಿರುವಂಥದ್ದು, ಮತ್ತು ಥಿಕ್ ಬಾಟಮ್ಡ್ ಇರುವಂಥ ಒಂದು ಕಡಾಯಿ. ಹಾಗೆಯೇ ಇದರಲ್ಲಿ ಇದು ಏನು ಹೀಟ್ ಏನಿದೆ ಈವನ್ಲಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಲೆಸ್ ಅಬ್ಸಾರ್ಪ್ಷನ್ ಆಫ್ ಆಯಿಲ್ ಇರೋದ್ರಿಂದ ನೀವು ಸ್ವಲ್ಪ ಎಣ್ಣೆ ಬಳಸಿದ್ರೆ ಸಾಕು, ಕರೆಕ್ಟಾಗಿ ಜಾಸ್ತಿ ಅಡುಗೆನ ಮಾಡ್ಕೊಂಡ್ಬಿಡ್ಬೋದು. ಸೊ ಇದೊಂಥರ ತುಂಬಾ ಹೆಲ್ದಿ ಆಗಿರುವಂತ ಒಂದು ಕಡಾಯಿ. ನೈಸ್. ಅಂಡ್ ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಥಿಕ್ನೆಸ್ ಜಾಸ್ತಿ ಇರೋದಕ್ಕೆ ಐ ಥಿಂಕ್ ಇಟ್ಕೊಳ್ಳೋಕ್ಕೂ ನಮ್ಗೆ ಅದು ತೊಂದರೆ ಆಗಲ್ಲ, ಜಾಸ್ತಿ ಬೇಗನೆ ಬಿಸಿ ಆಗಲ್ಲ. ಸಿನ್ಸ್ ಇಟ್ಸ್ ಸ್ಟೀಲ್ ಬಾಡಿ ಬಿಸಿ ಆಗುತ್ತೆ, ಬಟ್ ನಾಟ್ ವೆರಿ ಸೂನ್. ಸೊ ಇದನ್ನ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೋದು. ಸೊ ಒನ್ ಆಫ್ ದಿ, ಆಮೇಲೆ ಥಿಕ್ ಬಾಟಮ್ ಇರೋದ್ರಿಂದ ತಳ ಹಿಡಿಯಲ್ಲ. ನನಗೆ ಸ್ವಲ್ಪ ಎಣ್ಣೆ ಕೊಡ್ತೀರಾ ಅದು? ಓಕೆ. ಸೊ ರೂಪಿಕಾ ಅವರೇ, ಟುಡೇ ವಿ ಆರ್ ಯೂಸಿಂಗ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಒನ್ ಆಫ್ ದಿ ಹೆಲ್ದಿಯೆಸ್ಟ್ ಆಯಿಲ್. ಇದರಲ್ಲಿ ವೈಟಮಿನ್ A, D ಮತ್ತು E ಇದೆ. ಸೊ ನಾನಿಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಳಸ್ತಾ ಇದ್ದೀನಿ. ಅಷ್ಟಕ್ಕೆ ಸಾಕಾಗುತ್ತೆ ಸರ್? ಸಾಕಾಗುತ್ತೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ, ಇವನ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಇದು ಕೊಲೆಸ್ಟ್ರಾಲ್ ಮತ್ತು ಟ್ರಾನ್ಸ್ಫ್ಯಾಟ್ ಫ್ರೀ ಇದೆ ಇದು. ಹಾಗೇನೆ ಜಿಡ್ಡು ಬರಲ್ಲ, ಈ ಎಣ್ಣೆ ಜಿಡ್ಡಿರಲ್ಲ. ಸೊ ಆಮೇಲೆ ಸ್ವಲ್ಪ ಎಣ್ಣೆ ಬಳಸಿದ್ರೆ ಸಾಕು, ಜಾಸ್ತಿ ಅಡುಗೆ ಮಾಡ್ಕೋಬೋದು. ಸೊ ಒನ್ ಆಫ್ ದ ಬೆಸ್ಟ್ ರಿಫೈನ್ಡ್ ಆಯಿಲ್ಸ್ನಲ್ಲಿ ಸೊ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಬಿಸಿ ಆಗ್ತಾ ಇದೆ. ಇದಕ್ಕೆ ಮೊದಲೇದಾಗಿ ಆ್ಯಸ್ ಯೂಶುವಲ್ ಸೌತ್ ಇಂಡಿಯನ್ನಲ್ಲಿ ರೆಸಿಪಿಯಲ್ಲಿ ಸಾಸಿವೆಯನ್ನು ಹಾಕೊಳ್ಳೋದು. ಇದೇನು ಭಾಳ ಟಫ್ ಆದಂಥ ರೆಸಿಪಿ ಅಲ್ಲ, ಬಟ್ ವೆರಿ ಇಂಟ್ರೆಸ್ಟಿಂಗ್ ರೆಸಿಪಿ, ತುಂಬ ರುಚಿಯಾಗಿರೋ ರೆಸಿಪಿ. ಸೊ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ. ಸೊ ಲೆಟ್ ಇಟ್ ಕ್ರ್ಯಾಕಲ್. ಸೊ ಯೂಶಲಿ ಒಂದು ಸೇಯಿಂಗ್ ಇರುತ್ತೆ ಸರ್, ಮನೆಯಲ್ಲಿ ಗಂಡ್ ಮಕ್ಳಿಗೆ ಅಡುಗೆ ಜಾಸ್ತಿ ಬರೋಂಗಿದ್ರೆ ಗಂಡ್ ಮಕ್ಳೇ ಅಡುಗೆ ಮಾಡ್ತಾರೆ ಅಂತ. ಸೊ ನಿಮ್ಮ ಮನೇಲಿ ನೀವೇ ಅಡುಗೆ ಮಾಡೋದಾ? ಇಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲ, ನಮ್ಮ ಮಿಸಸ್ ಮಾಡ್ತಾರೆ. ಬಟ್ ನಾನು ಸ್ಯಾಟರ್ಡೇ, ಸಂಡೇಸ್, ಸೊ ವೀಕೆಂಡ್ ಅಲ್ಲಿ ನಿಮ್ಮ ವೀಕೆಂಡ್ ಅಲ್ಲಿ ನಾನು ಮಾಡ್ತೀನಿ. ಡೆಫಿನೆಟ್ಲಿ ಇವನ್ ಫ್ರಮ್ ಬ್ರೇಕ್ಫಾಸ್ಟ್ ಇಂದ ಡಿನ್ನರ್ ವರೆಗೂ ನಾನೇ ಮಾಡ್ತೀನಿ. ವಾವ್. ಸೊ ಐ ಲವ್ ಟು ಕುಕ್. Nice. Since I've been a chef for so long. Yeah, true. So because ಅದಿರುತ್ತೆ ನಮ್ಮ ಮನೇಲಿ ಯಾರೋ ಒಬ್ರು ಶೆಫ್ ಇದ್ರೆ 24 ಗಂಟೆ ಅವರೇ ಅಡುಗೆ ಮಾಡಿ ನಮಗೆ ಬಿಸಿ ಬಿಸಿಯಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಉರಿನ ಕಡಿಮೆ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ತುಂಡು ಮಾಡಿ, ಬ್ಯಾಡಗಿ ಮೆಣಸಿನ್ಕಾಯಿ ತುಂಡು ಮಾಡಿ ಹಾಕೊಳ್ಳೋಣ. ನಾನು ಉರಿಯನ್ನು ಕಡಿಮೆ ಇಟ್ಕೊಂಡಿದ್ದೀನಿ, ಬೇಗ ಸೀದೋಗಲ್ಲ ಅಂತ. ಸೊ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಕಾಳು. ಹಾಗೆಯೇ ಮೆಂತೆಕಾಳನ್ನು ಹಾಕೊಳ್ತಾ ಇದ್ದೀನಿ. ಮೆಂತೆಕಾಳು ಒಂದು 1/4 ಚಮಚ. ಇದು ಇಂಟ್ರೆಸ್ಟಿಂಗ್ ಆಕ್ಚುಲಿ, ಬಿಕಾಸ್ ಮೆಂತ್ಯ ಸ್ವಲ್ಪ ಕಹಿ ಬರುತ್ತೆ, ಬಟ್ ಕಡಿಮೆ ಹಾಕಿರ್ತೀನಿ. ಸೊ ಇಟ್ ನಾರ್ಮಲಿ ನೀವು ದಕ್ಷಿಣ ಕನ್ನಡ ಅಡುಗೆಗಳಲ್ಲಿ ಮೆಂತ್ಯ ಹೌದು, ಮಸ್ಟ್ ಅದು. ಸೊ ಈಗ ಇಲ್ಲಿ ಧನಿಯಾ ಕಾಳು 3 ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಎನಿ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಟ್ ಅಥವಾ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಮತ್ತೆ ಧನಿಯಾ ಕಾಳು ಯೂಸ್ ಮಾಡೋದ್ರಿಂದ ಅದಕ್ಕೊಂದು ಬಾಡಿ ಸಿಗುತ್ತೆ. ಸೊ ರೆಸಿಪಿ ವಿಲ್ ಹ್ಯಾವ್ ಅ ಹೋಲ್ನೆಸ್. ಸೊ ಹಾಗೆ ಈಗ ಧನಿಯಾ ಕಾಳನ್ನು ಹಾಕಿದ ನಂತರ ಐ ವಿಲ್ ಆ್ಯಡ್ ಬೆಳ್ಳುಳ್ಳಿ ಒಂದು 10 ರಿಂದ 15 ಹೆಸರು ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ತುರಿದಂಥ ಕೊಬ್ಬರಿ, ಹಸಿ ತೆಂಗಿನಕಾಯಿ. ಸೊ ಇಟ್ ಆಲ್ಸೋ ಪ್ಲೇಸ್ ಅ ಮೇನ್ ರೋಲ್ ಸ್ವೀಟ್ನೆಸ್, ಫ್ರೆಶ್ ಫೀಲ್. ಸೊ ಈಗ ಇದನ್ನೆಲ್ಲ ಹಾಕಿ, ಯಾಕಂದ್ರೆ ನಮ್ಮ ಮನೇಲಿ ಕಾಯಿ ಇಲ್ಲದೆ ಯಾವ ಅಡುಗೆನೂ ಮಾಡಲ್ಲ. ನೀವು ಶಿವಮೊಗ್ಗದವರಲ್ವಾ? ಓಕೆ. ಸಾಗರ ಶಿವಮೊಗ್ಗದಲ್ಲಿ ಬೇಕೇ ಬೇಕು, ಮಸ್ಟ್ ಆ್ಯಂಡ್ ಶುಡ್. ಸೊ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೆಸಿಪಿನ ನೋಡ್ಕೊಳ್ಳಿ, ಭಾಳ ಇಂಟ್ರೆಸ್ಟಿಂಗ್ ಆದಂಥ ರೆಸಿಪಿ. ಸೊ ಇವೆಲ್ಲವನ್ನು ತಿಳಿ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೊಳ್ಬೇಕು.
ಒಗ್ಗರಣೆ ಅಂದ್ರೆ ಬರೀ ಸಾಸಿವೆ ಜೀರಿಗೆ ಮತ್ತೆ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮಾತ್ರ ನಮ್ಗೆ ಎಂಡ್ ಆಗಿತ್ತು. ಆದ್ರೆ ಇವತ್ತು ನಾನು ಕಲ್ತಿದ್ದು ಧನಿಯಾ ಮತ್ತೆ ಮೆಂತ್ಯ ಕೂಡ. ಎಸ್, ಅದು ಒಂಥರ ಒಳ್ಳೆ ಫ್ಲೇವರ್ ಸಿಗುತ್ತೆ ನಿಮಗೆ. ನೀವು ಇದನ್ನ ಈಗ ನಾವು ಎನಿ ಹೌ ವಿ ಆರ್ ಗೋಯಿಂಗ್ ಟು ಗ್ರೈಂಡ್ ದಿಸ್. ಸೊ ಒಳ್ಳೆ ಫ್ಲೇವರ್ಸ್ ಗ್ರೈಂಡ್ ಮಾಡೋದಾ? ಗ್ರೈಂಡ್ ಮಾಡ್ತೀವಿ ಇದು. ಓ ನೈಸ್. ಸೊ ಅದನ್ನ ಮಸಾಲಾ ಪೇಸ್ಟ್ ತರ ರೆಡಿ ಆಗುತ್ತೆ. ಸೊ ದೆನ್ ಐ ವಿಲ್ ಟೆಲ್ ಯು ವಾಟ್ ಟು ಡು. ನೀವು ಆಬ್ವಿಯಸ್ಲಿ ನಾನ್ ವೆಜ್ ಮಾಡ್ತಿರೋದ್ರೆ ನಾನ್ ವೆಜ್ ಒಂದು ಹೆಜ್ಜೆ ಮುಂದೆ ನಿಮ್ಗೆ ಇಷ್ಟ ಆಗೇ ಆಗಿರುತ್ತೆ. ಬಟ್ ವೆಜ್ ಅಲ್ಲಿ ಬೆಸ್ಟ್ ನೀವು ಟ್ರೈ ಮಾಡಿದಂಥ ಒಂದು ರೆಸಿಪಿ ಅಂದ್ರೆ? ಬೆಸ್ಟ್ ಅಂತಂದ್ರೆ ವೆಜ್ನಲ್ಲಿ ನನಗೆ ಈ ಮಗ್ಗೆಕಾಯಿ ಅಂತ ಹೇಳ್ತಾರೆ ಗೊತ್ತಾ, ಮಂಗಳೂರು ಸೌತೆಕಾಯಿ. ಮಂಗಳೂರು ಸೌತೆಕಾಯ್ದು ಒಂದು ಹುಳಿ ಮಾಡ್ತಾರೆ, ಮೊಸರು ಹಾಕ್ಬಿಟ್ಟು ಮಾಡ್ತಾರೆ. ಮೊಸರು ಮತ್ತೆ ತೆಂಗಿನ ತುರಿ ಹಾಕ್ಬಿಟ್ಟು ಮಾಡ್ತಾರೆ. ಓ ಸೂಪರ್ ಆಗಿರುತ್ತೆ. ಅದನ್ನ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಬ್ಯಾಟಿಂಗ್ ಹೊಡಿತಾ ಇದ್ರೆ. ಮಂಗಳೂರು ಸೌತೆಕಾಯಿ ಅಂದ್ರೆ ಒಂಥರ ನಮ್ಗೆ ಲಾಸ್ಟ್ ಆಪ್ಷನ್. ಯಾವ್ದಾದ್ರು ಕಡಿಮೆಗೆ ಸಿಕ್ಕಿದ್ರೆ ನಮ್ಗೆಲ್ಲ ಪಂಕ್ತಿಗೆ ಒಂದು ಸಮವಾಗಿರ್ಬೇಕಾದ್ರೆ ಅದು ನಿಭಾಯಿಸ್ಬೇಕಾದ್ರೆ ಮಾಡುವಂತದ್ದು ಅನ್ಕೊಂಡ್ವಿ. ಆದ್ರೆ ಮಂಗಳೂರಿನಲ್ಲಿ ಅಂತೂ ನೀವು ನಿಜವಾಗ್ಲೂ ಹೇಳ್ತಾ ಇದ್ರೆ ಮಜ್ಜಿಗೆ ಹುಳಿ ತರಾನೇ ಮಾಡ್ತೀವಿ, ಬಟ್ ಸ್ವಲ್ಪ ಥಿಕ್ಕಾಗಿ ಬರುತ್ತದು. ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಸವಿತಾ ಇದ್ರೆ ರೆಸಿಪೀಸ್ ಹೇಳ್ತಾರೆ, ಬಾಯಲ್ಲಿ ನೀರು ಬರ್ತಾ ಇದೆ. ಎಸ್, ಈಗ ಇಲ್ಲಿ ಇದು ಫ್ರೈ ಆಗಿದೆ. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಲೈಟ್ ಆಗಿ, ಅಂದ್ರೆ ತುರಿದಂತ ತೆಂಗಿನಕಾಯಿ ಹಾಕಿರ್ತೀವಲ್ಲ, ಸೊ ಅದನ್ನ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು, ಜಾಸ್ತಿ ಬ್ರೌನ್ ಮಾಡ್ಕೋಬಾರ್ದು. ಸೊ ಇಲ್ಲಿ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಮತ್ತೆ ಒಂದು ಸ್ವಲ್ಪ ಖಾರಕ್ಕೆ ಏನಾದರೂ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕೊಳ್ಬೋದು. ಸೊ ನಾನು ಇನ್ನೊಂದು 2 ಹಾಕೊಳ್ತಾ ಇದ್ದೀನಿ. ಸಿನ್ಸ್ ಇಟ್ ಇಸ್ ಓನ್ಲಿ ಖಾರ ಇರಲ್ಲ, ಕಲರ್ ಇರೋದು ಖಾರದ ಪುಡಿ ಏನು ಹಾಕ್ತಾ ಇಲ್ಲ. ಸೊ ಇದನ್ನ ನೀವು ಹಾಕೊಳ್ಬೋದು ಈ ರೀತಿ. ಕೆಲವರು ಏನು ಮಾಡ್ತಾರೆ ಅಂತಂದ್ರೆ ಕೊನೆಯದಾಗಿ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ತಾರೆ, ಹಸಿ ಮೆಣಸಿನಕಾಯಲ್ಲೂ ಕೂಡ ಒಗ್ಗರಣೆ ಹಾಕ್ತಾರೆ. ಸೊ ಇಲ್ಲಿ ನಾನು ಸ್ವಲ್ಪ ಹಟ್ಕೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ಡಿಫ್ರೆಂಟ್ ಮಾಡ್ತಾ ಇದ್ದೀನಿ. ನಾಟ್ ಅನ್ ಯೂಶುವಲ್ ಪ್ರೊಸೀಜರ್ ಪ್ರಕಾರ ಇಲ್ಲ ಇದು. ಸೊ ಬಟ್ ಇದೇನು ನಾನು ರೆಸಿಪಿ ಮಾಡ್ತಾ ಇದ್ದೀನಿ, ಇಟ್ಸ್ ಆಲ್ಮೋಸ್ಟ್ ದಿ ಸೇಮ್ ರೆಸಿಪಿ ಆಫ್ ವಾಟ್ ಮ್ಯಾಂಗ್ಳೂರಿಯನ್ಸ್ ಡೂ. ಸೊ ಈಗ ಇಲ್ಲಿ ಇದು ನಾವು ಫ್ರೈ ಮಾಡ್ಕೊಂಡಿದ್ದೀವಿ, ಆಫ್ ಮಾಡ್ತಾ ಇದ್ದೀನಿ. ಬಿಕಾಸ್ ಕುಕಿಂಗ್ ಇಸ್ ಅನ್ ಆರ್ಟ್ ಅಂತ ಹೇಳಿದ್ದು. ಸೊ ಐ ಥಿಂಕ್ ಇದೆಲ್ಲ ಮಾಡೋ ಪ್ರೊಸೀಜರ್ ಮೇಲೆ ಎಕ್ಸಾಕ್ಟ್ಲಿ ನಾವ್ ಎಷ್ಟು ಎಂಜಾಯ್ ಮಾಡ್ತೀವೋ ಏನೋ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಮಾಡೋ ಪ್ರೊಸೀಜರ್ ಕೂಡ ಅದೊಂದು ಏನೋ ಆರ್ಟ್ ಅಂತ ಹೇಳ್ತೀವಿ. ಎಸ್. ಸೊ ಇದನ್ನ ಈಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಸೊ ಇದೇ ಸಮಯದಲ್ಲಿ ನಮ್ಮ ಸ್ಪಾನ್ಸರ್ಸ್ ಅನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಲೋ ಅಬ್ಸಾರ್ಪ್ಷನ್ formula ensures you cook more with less oil. Fortified with vitamins A, D and E and containing zero cholesterol and trans fats to support a healthier lifestyle. Light and pure and made in ultra modern plant without any human touch, Freedom sunflower oil naturally enhances the taste of your dishes. Today's recipe will come alive with the goodness of Freedom sunflower oil, delivering a perfect balance of health and delectable taste. Nutrients remains intact, so your family enjoys wholesome meals every day. Freedom sunflower oil is more than oil. It's a partner that helps families make a healthier choice with every dish. If you use TTK Prestige latest appliances, you will see how cooking can be faster, smarter and more fun, perfect for today's busy lifestyles. These products blend modern technology with Indian cooking traditions. Whether it's the flip-on modular cooker or the whistle counter induction cooktop, they make every dish quicker and easier to prepare. They are sleek, space-saving and stylish, ideal for compact kitchens without compromising on performance. Today I will be using TTK Prestige innovative appliances to prepare this recipe. Every product is designed to keep convenience, safety and taste intact, so you can enjoy delicious meals without the hassle. With TTK Prestige, cooking becomes less of a chore and more of lifestyle, something you will look forward to every day. Don't use any inflammable items in the kitchen other than gas cylinder. Place the stove at least 6 inches above the LPG cylinder on a stable platform surface away from wind flow. Always keep the stove knobs and regulator switched off after use or while going out. Replace the Suraksha LPG hose once in every 5 years for safety. In case of gas leakage, put on the safety cap of the cylinder and contact your Indian distributor or call emergency helpline 1906. So, ಈಗ ಇಲ್ಲಿ ಎಲ್ಲ ನಾವು ಹುರ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ. ಸೊ ಒಂದು ಮಿಕ್ಸಿ ಜಾರು ಕೊಡಿ ರೂಪಿಕಾ ಅವರೇ. ಸಾಕಲ್ಲ. ಎಸ್. ಸೊ
ಈ ಈ ಒಂದು ಮಿಕ್ಸಿ ಜಾರ್ ಏನಿದೆ ಇದು ಸ್ಪೆಷಲ್. ಯಾಕಪ್ಪ ಅಂದರೆ ಇದು TTK ಪ್ರಾಡಕ್ಟ್ಸ್ ಪ್ರೆಸ್ಟೀಜ್ನವ್ರದ್ದು. ಯಾಕೆ ಸ್ಪೆಷಲ್ ಅಂತಂದರೆ ಇದರಲ್ಲಿ ಯೂಸ್ ಮಾಡಿರೋವಂಥ ಬ್ಲೇಡ್ಸ್ ಏನಿದೆ ಸ್ಟೇನ್ಲೆಸ್ ಸ್ಟೀಲ್ದು ಮತ್ತು ವೆರಿ ಶಾರ್ಪ್. ಒಂದು ಸಾರಿ ನೀವು ಇದನ್ನು ಗ್ರೈಂಡರ್ಗೆ ಹಾಕಿದೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ, ನುಣ್ಣಗೆ ರುಬ್ಕೊಡುತ್ತೆ. ಸೊ ಎಲ್ಲಾನು ಬೇಗ ಆಗುತ್ತೆ. ಎಲ್ಲನೂ ಬೇಗ ಆಗುತ್ತೆ. ಸೊ ಆ್ಯಂಡ್ ಅಬೋವ್ ಆಲ್ ಪ್ರೆಸ್ಟೀಜ್ ಅಂದ್ರೇ ಒಂದು ಟ್ರಸ್ಟೆಡ್ ನೇಮ್ ಅದು TTK ಅವ್ರದ್ದು. ಸೊ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ಸು. ಸೊ ಅದನ್ನು ನಾವು ಇವತ್ತಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ನಾನು ಹುರಿದ್ಕೊಂಡಿರುವಂಥ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಸೊ ಈ ಮೆಥಡ್ ನೋಡ್ತಾ ಇದ್ರೆ ನನಗೆ ಬೇಗ ಯಾವಾಗ ಆಗತ್ತೆ ಅಂತ ಕಾಯ್ತಾ ಓಕೆ. ಸೊ ಫಸ್ಟ್ ಇದನ್ನು ಒಂದು ರೌಂಡ್ ರುಬ್ಕೊಳ್ಳೋಣ, ಅದಾದಮೇಲೆ ನೀರು ಹಾಕೊಳ್ಳೋಣ. ಮೊದಲೇನೆ ನೀರು ಹಾಕಿಬಿಟ್ರೆ ಅದು ಸರಿಯಾಗಿ ಗ್ರೈಂಡ್ ಆಗಲ್ಲ. ಸೊ ಫಸ್ಟ್ ಒಂದ್ಸರಿ ಸ್ವಲ್ಪ ಒಂದು ರೌಂಡ್ ಹೊಡ್ಕೊಂಡು ಆಮೇಲೆ ನೀರು ಹಾಕೊಳ್ಳೋಣ. ಇವಾಗ ನನ್ನ ತಾಯಿ ಜ್ಞಾಪಕ ಬರ್ತಾರೆ, ಯಾಕಂದ್ರೆ ಇದೇ ಟಿಪ್ನ ನಾನು ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ಹೇಳೋರು. ಒಂದ್ಸಲಿ ಏನೇ ಇದ್ರು ಗ್ರೈಂಡ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಳ್ಬೇಕು, ನೀರು ಹಾಕು ಅಂತ ಹೇಳಿ. ಓಕೆ, ಸಾಕು. ಈಗ ನೀರು ಹಾಕೊಳ್ಳಿ. ಒಂದೇನು ಆಲ್ಮೋಸ್ಟ್ ಅಬೌಟ್ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಳ್ಳಿ. ಆಹಾ, ಎಷ್ಟು ಒಳ್ಳೆ ಘಮ ಬರ್ತಾ ಇದೆ ಅಂದ್ರೆ. ಇನ್ನೊಂದು ಸ್ವಲ್ಪ ಹಾಕೊಳ್ಳಿ, ಯಾಕಂದ್ರೆ ಪೇಸ್ಟ್ ಆಗಬೇಕು ಅದು. ಈಗ ಇನ್ನೊಂದು ಸ್ವಲ್ಪ ಹಾಕಿ. ಎಸ್, ಸಾಕು. ಸೊ ಆ ಧನಿಯಾ ಹಾಕಿರೋದಕ್ಕೆ ಈಗ ಸ್ಮೆಲ್ ಒಳ್ಳೆ ಗಮ್ ಅಂತ ಇದೆ. ನೋಡಿ, ಜಾಸ್ತಿ ಪೇಸ್ಟ್ ಆಗಿರಬಾರ್ದು, ಸ್ವಲ್ಪ ತರಿ ಇದ್ರೆ, ಯಾಕಂದ್ರೆ ಸುಕ್ಕ ಅಲ್ವಾ ಇದು. ಸೊ ಅದು ಸ್ವಲ್ಪ ನಿಮ್ಗೆ ಬಾಯಲ್ಲಿ ಸಿಗ್ಬೇಕು ಅಷ್ಟೇ. ಸೊ ಈ ರೀತಿಯಾಗಿ ವೀಕ್ಷಕರೇ ರೆಡಿ ಆಗಿದೆ, ಸೂಪರ್ ಆಗಿ ತರಿಯಾಗಿ ಪೇಸ್ಟ್ ಆಗಿದೆ. ಸೊ ಇದನ್ನ ಈಗ ಬದಿಗೆ ಅಡುಗೆ ನಾನು ಚೆನ್ನಾಗಿ ಮಾಡಿದ್ದೀನಿ ಇವಾಗ. ಎಸ್, ಗ್ರೈಂಡಿಂಗ್ ಚೆನ್ನಾಗಿದೆ, ಚೆನ್ನಾಗಿ ರುಬ್ಬಿದ್ದೀನಿ ನಾನು. ರುಬ್ಬಿದ್ದೀರಾ? ಓಕೆ. ಸೊ ಅದೇ ಬಾಂಡ್ಲೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಫಸ್ಟ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಕಡಾಯಿನ. ನೀವು ಹೇಳಿದ್ ಕರೆಕ್ಟ್, ಬಿಕಾಸ್ ಜಿಡ್ಡು ಒಂದು ಚೂರು ಉಳಿದಿಲ್ಲ. ಸೊ ಹಾಗೆ. ಸೊ ಈಗ ಜಸ್ಟ್ ನಾವು 1 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಯೂಸ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಆಲ್ರೆಡಿ ನಾವು ಫ್ರೈ ಮಾಡ್ಕೊಳ್ಳುವಾಗ ಒಂದು 2 ಟೇಬಲ್ ಸ್ಪೂನ್ ಯೂಸ್ ಮಾಡ್ಕೊಂಡಿದ್ವಿ. ಸೊ ಈಗ ಜಸ್ಟ್ ವಿ ವಿಲ್ ಯೂಸ್ 1 ಟೇಬಲ್ ಸ್ಪೂನ್ ಆಫ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿಚ್ ಕಂಟೈನ್ಸ್ ವಿಟಮಿನ್ A, D and E. ಮತ್ತೆ ನಾವು ಕೆಲವೊಂದು ಐಟಮ್ಸ್ಗಳನ್ನು ರಿಪೀಟೆಡ್ಲಿ ಮತ್ತೆ ಅದರಲ್ಲಿ ಹಾಕಿದ್ವಿ, ಈಗ ಅದು ರಿಪೀಟಾಗಿ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಎಣ್ಣೆ ಬಿಸಿ ಆದಂಗಿದೆ, ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಜಾಸ್ತಿ ಬೇಡ. ಹಾಗೆಯೇ ಒಂಚೂರು ಜೀರಿಗೆ, ಜಾಸ್ತಿ ಇಲ್ಲ ನೋಡಿ, ಪಿಂಚ್ ಆಫ್ ಜೀರಿಗೆ. ಹಾಗೆಯೇ 1-2-3 ಹೆಸರು ಬೆಳ್ಳುಳ್ಳಿ. ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಸೊ ಇದನ್ನು ಆದಷ್ಟು ಹೆಚ್ಚಿನ ಉರಿಯಲ್ಲೇ ತಿಳಿ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇಲ್ಲಿ ತಿಳಿ ಕಂದು ಬಣ್ಣಕ್ಕೆ ಬಂದಿದೆ ಈರುಳ್ಳಿ, ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಕಡಲೆಯನ್ನು ಹಾಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು, ಇಷ್ಟು ಹಾಕ್ಬೇಕಂತ ಹೇಳಿಲ್ಲ. ಅಡುಗೆ ಘಮ ಅಂತೂ ಅದ್ಭುತವಾಗಿ ಬರ್ತದೆ ಸರ್. ಸೊ ನಾನಿಲ್ಲಿ ಒಂದು 200 ಗ್ರಾಮ್ಸ್ನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ನೋಡ್ತಾ ಇರ್ಬೋದು ನೀವು, ಹೆಚ್ಚಿನ ಉರಿಯಲ್ಲೇ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈಗ ನಾವು ಮೊದಲೇ ನಾನು ಹೇಳಿದ್ನಲ್ಲ ಬಾಯ್ಲ್ ಮಾಡಿ ಇಟ್ಕೊಂಡಿರೋವಂಥ ತೊಂಡೆಕಾಯಿ, ಇದನ್ನು ಹಾಕೊಂಡ್ಬಿಡೋಣ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ತೊಂಡೆಕಾಯಿ ಅದೆಲ್ಲ ಯೂಸ್ ಮಾಡ್ತಾರೆ. ಅದು ಮೋಸ್ಟ್ಲಿ ವಾತಾವರಣಕ್ಕೆ ಸೂಟ್ ಆಗುತ್ತೆ ಅದು. ಮತ್ತೆ ಮಂಗಳೂರು ಸೌತೆಕಾಯಿ ಕೂಡ. ಸೊ ಮೀಡಿಯಂ ಫ್ಲೇಮ್ನಲ್ಲಿ ಈಗ ಇದನ್ನು ಜಸ್ಟ್ ವಿ ಹ್ಯಾವ್ ಸಾಟೆಡ್ ಇಟ್. ನೀವು ರುಬ್ಕೊಟ್ಟಿರೋಂಥ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ನಾನು ಚೆನ್ನಾಗಿ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಸೊ ಐ ಥಿಂಕ್ ದಿಸ್ ಇಸ್ ದ ಕಿಂಗ್ ಮೇಕರ್ ಅಂತ ಹೇಳ್ಬೋದು ಈ ಗ್ರೇವಿ ಇದಕ್ಕೆ. ಈಗ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಲೋಟ ಹಾಕಿ, ಇನ್ನೊಂದು ಸ್ವಲ್ಪ, ಸಾಕು. ಸೊ ಈ ನೀರನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ, ಜಾಸ್ತಿ ಇಲ್ಲ, ಬರೀ ಅರ್ಧ ಲೋಟ. ಸೊ ಇಷ್ಟೇ ಹಾಕಿದರೆ ಸಾಕು. ಸೊ
ರೂಪಿಕಾ ಅವರೇ, Yes, ಈಗ ಮಸಾಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕಿದ್ದೀವಿ. ಈಗ ಮಧ್ಯಮ ಉರಿಯಲ್ಲೇ ಇಟ್ಕೊಂಡಿದ್ದೀನಿ. ಸೊ ಮುಖ್ಯವಾದಂಥ ಇಂಗ್ರೀಡಿಯೆಂಟ್ ಈಗ ಹಾಕಬೇಕಾಗಿರೋದು ಅದು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡೋಣ. ಯಾಕಂದ್ರೆ ನಾವು ಬೇಯಿಸ್ಕೋಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ಅಷ್ಟೇ. ಈಗ ಇದನ್ನು ಹೆಚ್ಚಿನ ಉರಿಯಲ್ಲಿ, ಇದಕ್ಕೆ ಲಿಡ್ ಕವರ್ ಮಾಡೋಂಗಿಲ್ಲ, ಯಾಕಂದರೆ ಮತ್ತೆ ತೊಂಡೆಕಾಯಿ ಎಲ್ಲ ಜಾಸ್ತಿ ಬೆಂದಂಗೆ ಆಗ್ಬಿಡುತ್ತೆ. ಆ ಕ್ರಂಚಿನೆಸ್ ಬೇಕಾಗುತ್ತೆ ನಮಗೆ. ಆಮೇಲೆ ಸ್ವಲ್ಪ ಲಿಟಲ್ ಆ ಗ್ರೇವಿ ಲೈಟಾಗಿ, ಜಾಸ್ತಿ ಇರಬಾರ್ದು. ಸೊ ನೀವು ನೋಡ್ತಾ ಇರ್ಬೋದು, ಹೆಚ್ಚಿನ ಉರಿಯಲ್ಲೇ ನಾನು ಇದನ್ನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಘಮ ಬರ್ತಾ ಇದೆಯಾ ನಿಮಗೆ? ಸೊ ದೀಪಾವಳಿ ಹಬ್ಬದ ಸ್ಪೆಷಲ್ ಮನೋಳಿ ಕಡಲೆ ಸುಕ್ಕ ಮಸಾಲ ರೆಡಿ ಆಗ್ತಾ ಇದೆ. ಸೊ ಇದನ್ನು ನೀವು ಪುರಿ ಜೊತೆ ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ನಾನು ಮೊದಲೇ ಹೇಳಿದಾಗೆ ನೀರು ದೋಸೆ ಈಸ್ ಅಲ್ಟಿಮೇಟ್ ಇದ್ರ ಜೊತೆ. ಸೊ ಟ್ರೈ ಮಾಡಿ ಮನೆಯಲ್ಲಿ ನೀವು ಕೂಡ. ಸೊ ಹಬ್ಬದ ವಾತಾವರಣ ಇತ್ತು ಅಂತಂದರೆ ನಿಮ್ಮ ಮನೇಲಿ ಏನು ಸ್ಪೆಷಲ್ ಆಗಿ ಸ್ವೀಟ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಮತ್ತೆ ನೀವು ಏನಾದರೂ ಸ್ಪೆಷಲ್ ಆಗಿ ಮಾಡ್ತೀರಾ ಅಡುಗೆ, ಅಥವಾ ಅಮ್ಮ ಮಾಡ್ತಾರೆ? ಒಂಥರ ನಮ್ಮಮ್ಮ ಮೈನ್ ಶೆಫ್ ಇದ್ದಂಗೆ, ನಾ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಬಟ್ ಯೂಶಲಿ ಎಲ್ಲ ಅಡುಗೆನೂ ಮಾಡ್ತೀನಿ. ನಮ್ಮನೆ ಕಡೆ ಯೂಶಲಿ ಮಜ್ಜಿಗೆ ಹುಳಿ ಫೇಮಸ್ಸು, ಮತ್ತೆ ನುಚ್ಚುನುಂಡೆ ಅಂತ. ನುಚ್ಚುನುಂಡೆ ಗೊತ್ತು, ಎಸ್ ತುಂಬಾನೇ ಇಷ್ಟ ಅದು. ಮತ್ತೆ ಹಾಲ್ಬಾಯಿ ಮತ್ತೆ ಗಸಗಸೆ ಪಾಯಸ ಮ್ಯಾಂಡೇಟ್ರಿ ನಮ್ಮ ಮನೇಲಿ. ಹಾಲ್ಬಾಯಿ ಮಾಡ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಗಸಗಸೆ ಪಾಯಸ ನುಚ್ಚುನುಂಡೆ ಒಂಥರ ನಮ್ಮ ಸ್ಟಾಗ್ನೆಂಟ್ ಫುಡ್ ಅದು. ಈಗ ದೀಪಾವಳಿ ಹಬ್ಬ ಅಂದಾಗ ನೀವು ಏನು ಸ್ಪೆಷಲ್? ದೀಪಾವಳಿ ಹಬ್ಬ ಅಂದಾಗ ನಮ್ಗೆ ಮಾಮೂಲಿ ನಾವು ಚಕ್ಲಿ ಅದೆಲ್ಲನೂ ಎಲ್ಲಾ ತರದ್ದು, ಚಕ್ಲಿ, ಕೋಡ್ಬಳೆ ಎಲ್ಲ ಆ ತರ ಎಲ್ಲಾನು ಅಡಿಗೆ. ವಂಡರ್ಫುಲ್. ಸೊ ನಿಮ್ಮ ಮನೆಗೆ ಬರ್ಬೇಕು ನಾನು. ಖಂಡಿತ ಸರ್, ಬಟ್ ಸ್ವಲ್ಪ ಭಯ ಆಗತ್ತೆ ನೀವ್ ಬಂದ್ರೆ. ಖಂಡಿತ ಒಳ್ಳೆ ಅಡಿಗೆ ಮಾಡಂತೂ ಹಾಕ್ತೀನಿ. ಡೆಫಿನೆಟ್ಲಿ. ಸೊ ನಿಮ್ ಜೊತೆ ಮಾತಾಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಯು ಹ್ಯಾವ್ ಗಾಟ್ ಅ ಫುಡ್ ನಾಲೆಡ್ಜ್. ಥ್ಯಾಂಕ್ ಯು. ಎಸ್, ಇಲ್ಲ ಅದು ನನಗೆ ಅಮ್ಮನೇ ತುಂಬಾ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸಿದ್ದು. ಇನ್ನೊಂದೇನಂದ್ರೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತಾನು. ಅಂಡ್ ಯೂಶಲಿ ತುಂಬಾ ಒಳ್ಳೇದು ಕಲ್ತಿದ್ರೆ ಅಡುಗೆನೆ. ವಿ ಕ್ಯಾನ್ ಮ್ಯಾನೇಜ್ ಎನಿಥಿಂಗ್ ಎನಿವೇರ್ ಅಂತ ಹೇಳ್ಬೋದು. ಸಮ್ ಟೈಮ್ ಇಟ್ ಇಸ್ ಅ ಸ್ಟ್ರೆಸ್ ಬಸ್ಟರ್. ನಿಜವಾಗ್ಲೂ ಹೌದು. ಕಿಚನ್ ಗೆ ಹೋದಾಗ ಅಂಡ್ ಇಟ್ ವಿಲ್ ಟೀಚ್ ಯು ದ ಪೇಷನ್ಸ್ ಅಲ್ವಾ? ವೆರಿ ಟ್ರೂ. ಪೇಷನ್ಸ್ ಇಂದ, ಆಮೇಲೆ ನೀವು ಪೇಷನ್ಸ್ ಇಂದ ಖುಷಿಯಾಗಿ ನೀವು ಅಡುಗೆ ಮಾಡಿದ್ರೆ ಆ ರುಚಿನೂ ಹಾಗೆ ಇರುತ್ತೆ. ಯು ಪುಟ್ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಬಟ್ ದ ಫುಡ್ ವಿಲ್ ಬಿ ವೆರಿ ಡೆಲಿಷಿಯಸ್. ವೆರಿ ನಾವ್ ಮಾಡೋ ತಿಳಿ ಸಾರಲ್ಲಿ ಏನೂ ಇರಲ್ಲ ಆಕ್ಚುಲಿ, ಬಟ್ ಅದೊಂಥರ ನಾವ್ ಎಲ್ಲೇ ಬೇರೆ ದೇಶಕ್ಕೆ ಹೋಗಿ ನಾವು ಊಟ ಮಾಡ್ಕೊಂಡು ಬಂದ್ರು ಮನೆಗ್ ಬಂದು ಒಂದೇ ಒಂದು ಲೋಟ ತಿಳಿ ಸಾರು ಕುಡಿದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಗೊತ್ತಾ, ಇಟ್ ಇಸ್ ಲೈಕ್ ಇಮ್ಮೆನ್ಸ್. ಸೊ ಅದಕ್ಕೆ ಒಂಥರ ಅಡುಗೆ ಮನೆನೇ ಒಂಥರ ಆರ್ಟ್ ಗ್ಯಾಲರಿ ಅಂತ ಹೇಳ್ಬೋದು. ಸೋ ನೈಸ್ ರೂಪಿಕಾ. ಸೊ ಎಲ್ಲ ಅಡುಗೆಗಳಲ್ಲಿ ಕೊನೆಯದಾದಂಥ ಎಂಟ್ರಿ ಕೊಡೋದೆ ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡೋಣ. ಎಂಟ್ರಿ ಕೊಟ್ಟು ರುಚಿನ ದೋಚ್ಕೊಂಡು ಹೋಗುವಂತ ನಮ್ಮ ಎಲ್ಲ ಅಡುಗೆಗಳಲ್ಲೂ ಕೊತ್ತಂಬರಿ ಸೊಪ್ಪು ಇರಲೇಬೇಕು. ಸೊ ನಾವು ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ. ಸೊ ನನ್ನ ಸ್ಟೈಲ್ನಲ್ಲಿ ಮಾಡಿದಂಥ ಮನೋಳಿ ಕಡಲೆ ಸುಕ್ಕ ಮಸಾಲ ರೆಡಿಯಾಗಿದೆ. ಸೊ ಈಗ ಟೇಸ್ಟ್ ಮಾಡೋ ಸಮಯ, ಇಬ್ಬರು ಸೇರ್ಕೊಂಡ್ಬಿಟ್ಟು ಟೇಸ್ಟ್ ಮಾಡೋಣ. ಸೊ ರೂಪಿಕಾ ಅವರೇ, ನಿಮಗೋಸ್ಕರ ಬಿಸಿ ಬಿಸಿಯಾಗಿ ಚಪಾತಿ ಜೊತೆ ಮನೋಳಿ ಕಡಲೆ ಸುಕ್ಕ ಮಸಾಲ ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಳಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ದೀಪಾವಳಿ ಹಬ್ಬದ ವಿಶೇಷ. ಥ್ಯಾಂಕ್ ಯು. ಅಂಡ್ ಎಸ್, ನಾನು ಚೆನ್ನಾಗಿ ರುಬ್ಬಿರುವಂತಹ ಮನೋಳಿ ಸುಕ್ಕ ಮಸಾಲ. ಥ್ಯಾಂಕ್ ಯು ರೂಪಿಕಾ, ಥ್ಯಾಂಕ್ ಯು ಸೋ ಮಚ್. ಸೊ ಹಾ ಸೂಪರ್ ಆಗಿ ಬಂದಿದೆ, ಬಿಸಿ ಬಿಸಿ ಆಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ನೀವು ಟೇಸ್ಟ್ ಮಾಡಿ ಹೇಳ್ಬೇಕೀಗ. ಎಸ್. ಸ್ವಲ್ಪ ಟೈಮ್ ಕೊಡಿ ಸರ್, ನನಗೆ ಖಾಲಿ ಮಾಡ್ಬಿಟ್ಟು ಹೇಳ್ತೀನಿ. ಇಟ್ಸ್ ಅಮೇಜಿಂಗ್. ಥ್ಯಾಂಕ್ ಯು. ಉಪ್ಪು ಕರೆಕ್ಟ್ ಅನ್ಸ್ತಾ ನಿಮಗೆ ಅಥವಾ ಬೇಕು ಅನ್ಸುತ್ತಾ? ನೋ, ಇಟ್ ಇಸ್ ಪರ್ಫೆಕ್ಟ್. ಪರ್ಫೆಕ್ಟಾ? ನಾ ಆಗಲೇ ಹೇಳ್ದಂಗೆ ತುಂಬಾ ಮಸಾಲ ಇಲ್ಲ. ಅಂಡ್ ಏನು ನಮಗೆ ಒಂದು ತೊಂಡೆಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ಎಸ್ಪೆಷಲಿ ಆ ಕಾಯಿ ತುರಿದಂತೂ ನಮಗೆ ಮಧ್ಯ ಸಿಗ್ತಿದೆಲ್ಲ, ಇಟ್ ಇಸ್ ಲೈಕ್ ಅಮೇಜಿಂಗ್. ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ವಾತಾವರಣಕ್ಕೆ ಮತ್ತೆ ತೊಂಡೆಕಾಯಿ ಕೂಡ ನೀವು ನೋಡಿ ಕ್ರಂಚಿ ಆಗಿದೆ. ಹೌದು, ನಾಟ್ ವೆರಿ ಓವರ್ ಬಾಯ್ಲ್ಡ್ ಇಲ್ಲ ಇದು. ಎಕ್ಸಾಕ್ಟ್ಲಿ. ಅದು ತೊಂಡೆಕಾಯಿನ ಜಾಸ್ತಿ ಬೇಯಿಸ್ಬಿಟ್ರೆ ಒಂಥರ ತಿನ್ನಕ್ ಮನ್ಸಾಗಲ್ಲ.
ಎಲ್ಲರಿಗೂ ಟೆನ್ಷನ್ ಇರುತ್ತೆ, ಏನಪ್ಪ ಟೊಮೆಟೊ. ಯೂಶಲಿ ಏನಂದ್ರೆ ಚಪಾತಿ, ನೀರು ದೋಸೆ ಅದೆಲ್ಲ ಮಾಡ್ದಂಗೆ ಕಾಂಬಿನೇಷನ್ಸ್ಗಳು, ಚಟ್ನಿ, ಹೌದು, ಟೊಮ್ಯಾಟೊ ಗೊಜ್ಜು, ಈ ತರ ಒಂದು ಲಿಮಿಟೆಡ್ ಮೆನು ಇತ್ತು. ಐ ಥಿಂಕ್ ದಿಸ್ ಇಸ್ ಮಸ್ಟ್ ಟ್ರೈ. ನಾನು ನಿಜವಾಗ್ಲೂ ಹೇಳ್ತೀನಿ, ಇವತ್ತೇ ಹೋಗಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ರೂಪಿಕಾ. ರೂಪಿಕಾ ಅವರೇ, ಇದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ, ರುಚಿ ಆಗೋದಕ್ಕೆ. ಇದರಲ್ಲಿ ನಾವು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸಿದ್ವಿ. ಸೊ ದಟ್ ಎನ್ಹ್ಯಾನ್ಸಸ್ ದ ಟೇಸ್ಟ್. ಅವರು ಪ್ರೂವ್ ಮಾಡಿಬಿಟ್ಟಿದ್ದಾರೆ ಇದನ್ನು. ನೀವು ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸಿ ಆ ರುಚಿ ನೋಡಿ ಅಂತ ಹೇಳಿ. ನಿಜವಾಗ್ಲೂ ಇಟ್ ಎನ್ಹ್ಯಾನ್ಸಸ್ ದ ಟೇಸ್ಟ್. ಸೊ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರನ್ನು ಬಳಸಿದ್ದೀವಿ, ಟೇಸ್ಟ್ ತುಂಬಾ ಎನ್ಹ್ಯಾನ್ಸ್ ಆಗಿದೆ, ತಿನ್ನೋದಕ್ಕೂ ತುಂಬ ಖುಷಿ ಆಗ್ತಾ ಇದೆ ಅಲ್ವಾ? ಓಕೆ, so I hope this recipe of cuisines of Karnataka has helped you to learn, and I think you will make it at home. So ಮತ್ತೆ ಇದೇ ರೀತಿಯಾದಂಥ ರೆಸಿಪಿಗಳಿಗೆ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಆಗಿ, ಹಾಗೇನೆ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ. ರೂಪಿಕಾ ಅವರೇ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಒಂಥರ ಹೆಂಗಂದ್ರೆ ದೀಪಾವಳಿ ಹಬ್ಬದ ವಿಶೇಷದಲ್ಲಿ ದೀಪ ಹಚ್ಬಿಟ್ರಿ. ಹಂಗೇನೆ ಲೈಟಾಗಿ ಪಟಾಕಿ ಹಾರಿಸಿದ್ರಿ, ಮಸಾಲೆನೂ ರುಬ್ಬಿದ್ರಿ. ಇಟ್ ಇಸ್ ಸೋ ನೈಸ್ ಆಫ್ ಯು. ಇವತ್ತು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಒಂಥರ ನನಗೂ ಕಲರ್ಫುಲ್, ಲೈಟ್ಫುಲ್ ಆಯ್ತು ಇಲ್ಲಿ. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಹಬ್ಬದ ದಿನ ತುಂಬ ಯೂಸ್ಫುಲ್ ಆಗಿರುವಂಥ, ಬೇಗ ಮಾಡುವಂಥ ರೆಸಿಪಿನ ಹೇಳ್ಕೊಟ್ರಿ. ಸೊ ಇಟ್ ಇಸ್ ವೆರಿ ಹೆಲ್ಪ್ಫುಲ್. ಸೊ ನಿಮಗೂ ಕೂಡ ಹ್ಯಾಪಿ ದೀಪಾವಳಿ, ಮತ್ತು ಎಲ್ರಿಗೂ ಕೂಡ ದೀಪಾವಳಿಯ ಶುಭಾಶಯಗಳು. ಒಳ್ಳೇದಾಗಲಿ, ಆ್ಯಂಡ್ ಅದೇ ಥರ ಬ್ರೈಟ್ ಆಗಿ ಅವ್ರ ಜೀವನ, ಬೆಳಕಿನ ಹಬ್ಬದಲ್ಲಿ ಎಲ್ಲರ ಜೀವನ ಬೆಳಕಾಗಲಿ. ಹಾಗೇನೆ ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೋಸ್ಕರ ಸ್ವೀಟ್ಸ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದೀಪಾವಳಿ ವಿಶೇಷ ಹಬ್ಬದ ಅತಿಥಿಯಾಗಿ ಬಂದಂಥ ರೂಪಿಕಾ ಅವ್ರ ಜೊತೆ ನಾನು ಮಾಡಿದಂಥ ಮಂಗಳೂರು ಶೈಲಿಯ ಮನೋಲಿ ಕಡಲೆ ಸುಕ್ಕ ಮಸಾಲ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.